ಗೈಸ್, ಕಂಪ್ನಿ ಹೇಳೋ ಪ್ರಕಾರ ಇಪ್ಪಿ ಆಗಿರ್ಬೋದು ಅಥವಾ ಮ್ಯಾಗಿ ಆಗಿರ್ಬೋದು, ಜಸ್ಟ್ 2 to 3 ಮಿನಿಟ್ಸಲ್ಲಿ ಅದು ಬಾಯ್ಲ್ ಆಗುತ್ತೆ ಮತ್ತು ಅದು ತಿನ್ನೋಕ್ಕೆ ರೆಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ, ಇವತ್ತು ಅದನ್ನ ಟೆಸ್ಟ್ ಮಾಡ್ತಿದ್ದೀನಿ ವಿತ್ ಇಪ್ಪಿ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಸ್ಟಿರ್ ಆ್ಯಂಡ್ ಕುಕ್ ಫಾರ್ 3 ಮಿನಿಟ್ಸ್. ನಿಜವಾಗ್ಲೂ 3 ಮಿನಿಟ್ಸಲ್ಲಿ ಈ ಇಪ್ಪಿ ರೆಡಿ ಆಗುತ್ತಾ? ಬನ್ನಿ ನೋಡೋಣ. ಗೈಸ್, ನಾನು ಇದನ್ನು ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತೀನಿ 3 ಮಿನಿಟ್ಸ್ ತನಕ. ನೋಡೋಣ ಬಾಯ್ಲ್ ಆಗುತ್ತಾ, ಮತ್ತು ಅದೇನು ರೆಡಿ ಆಗಿರುತ್ತಲ್ವಾ, ತಿನ್ನೋಕ್ಕೆ ಸಾಧ್ಯನಾ ಇಲ್ವಾ? ಬನ್ನಿ ನೋಡೋಣ. ಗೈಸ್, ನಾನು 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಫುಲ್ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತೀನಿ 3 ಮಿನಿಟ್ಸ್. ಗೈಸ್, 2 ನಿಮಿಷ ಆದಮೇಲೆ ಈ ಇಪ್ಪಿ ನೋಡ್ರಿ, ಇದಂತೂ ಮಸಾಲೆ ಎಳ್ಕೊಂಡೇ ಇಲ್ಲ, ಬಿಳಿ ಬಿಳಿ ಅನ್ನ ಥರ ಆಗ್ಬಿಟ್ಟಿದೆ. ಇದನ್ನೊಂದು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಕ್ಲೀನಾಗಿ ಬೇಯಬೇಕು. ಅಟ್ಲೀಸ್ಟ್ ಇನ್ನೊಂದು 3 ನಿಮಿಷನಾದರೂ ಬೇಯಬೇಕು, ಅವಾಗ ತಿನ್ಬೋದು. ಈ ಥರದನ್ನ ಚೈನೀಸೇ ತಿನ್ಬೇಕಷ್ಟೇ, ಮೊಬೈಲಂತೂ ಆಗಲ್ಲ. ಇದನ್ನು ಇನ್ನೊಂದು 2 ನಿಮಿಷ ಬೇಯಿಸಾದ್ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಗೈಸ್, ಒಂದು ಶಾಕಿಂಗ್ ರಿಸಲ್ಟು. ನಾನು ಇದನ್ನು ಸುಮ್ಮನೆ ಟ್ರೈ ಮಾಡೋಣ ಅಂತ ತಿಂದೆ, ಬಟ್ ತಿನ್ನೋಕ್ಕೆ ಪಾಸಿಬಲ್ ಇದೆ, ತಿನ್ಬೋದು, ಚೆನ್ನಾಗಿ ಬೆಂದಿದೆ. ಸೊ ಇನ್ನೂ ಒಂದು 2 ನಿಮಿಷ ಬೇಯಿಸಿದ್ರೆ ಇದು ಚೆನ್ನಾಗಿರ್ತಿತ್ತೇನೋ, ಬಟ್ 3 ನಿಮಿಷ ಓಕೆ, ತಿನ್ಬೋದು. ಸೊ ಈ ಕಂಪನಿ ಕ್ಲೈಮ್ ಮಾಡಿರೋ ಪ್ರಕಾರ 3 ನಿಮಿಷದಲ್ಲಿ ಬಾಯ್ಲಿಂಗ್ ವಾಟ್ರಿಗೆ ಹಾಕಿದ್ಮೇಲೆ ಇದು ತಿನ್ನೋಕ್ಕೆ ಸಾಧ್ಯ ಆಗುತ್ತೆ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರಮ್ ಡಿ ಟಾಕ್ಸ್.